We know that the New Testament is mostly written in Hebrew language. ನಮಗೆಲ್ಲರಿಗೂ ತಿಳಿದಿರುವಂತ ರೀತಿಯಲ್ಲಿ ಹೊಸ ಒಡಂಬಡಿಕೆಯು ಅದು ಇಬ್ರಿಯ ಭಾಷೆಯಲ್ಲಿ ಅದು ಬರೆದಿರುವಂತದ್ದು ಅದಾಗಿರುವಂತದ್ದಾಗಿದೆ. There are two Greek words used in the Bible, in the sense the translation of those two words have been given in the Bible. The words are anathema and maranatha. Anathema, A-N-A-D-H-E-M-A, anathema and maranatha. ನಾವು ನೋಡುವಾಗ ಇಡೀ ಸತ್ಯವೇದದಲ್ಲಿ ಎರಡು ಗ್ರೀಕ್ ಪದಗಳನ್ನ ಉಪಯೋಗಿಸಿರುವಂತವ್ರು ಅವರಾಗಿರ್ತಾರೆ. ಅಂದ್ರೆ ಅದರ ಭಾಷಾಂತರವನ್ನು ಸಹ ಸತ್ಯವೇದದಲ್ಲಿಯೇ ಕೊಟ್ಟಿರುವಂತವ್ರು ಆಗಿರ್ತಾರೆ. ಆ ಎರಡು ಗ್ರೀಕ್ ಪದಗಳು ಯಾವುದು ಎಂಬುದಾಗಿ ನೋಡುವಾಗ ಅದು ಅಮಾದನ ಮತ್ತು ಮಾರಾನಾಥ ಎಂಬುದಾಗಿ. Okay. Apostle Paul, while he was writing his epistle to the Corinthian believers, he has used these words. ಅಪೊಸ್ತಲನಾದಂತ ಪೌಲನು ಕೊರಿಂಥದಲ್ಲಿರುವಂತ ಸಭೆಯವರಿಗೆ ಈ ಒಂದು ಆ ಒಂದು ಪತ್ರಿಕೆಯನ್ನು ಬರೆಯುವಂತ ಸಮಯದಲ್ಲಿ ಎರಡು ಪದಗಳನ್ನ ಆತನು ಉಪಯೋಗಿಸಿರುವಂತವನು ಆತನಾಗಿರ್ತಾನೆ. Although he has used these words for Corinthian believers, it is applicable, the implication of these words are applicable to all the believers of all the time. ಈ ಎರಡು ಪದಗಳನ್ನ ಅಪೊಸ್ತಲನಾದಂತ ಪೌಲನು ಕೊರಿಂಥ ಸಭೆಯವರಿಗೆ ಬರೆದಿರಬಹುದಾಗಿದ್ದರೂ ಸಹ ಆ ಎರಡು ಪದದ ಒಂದು ಅರ್ಥವು ಈ ಎಲ್ಲಾ ಕಾಲದಲ್ಲಿಯೂ ಇರುವಂತ ವಿಶ್ವಾಸಿಗಳಿಗೆ ಅದು ಅನುಗುಣವಾಗಿರುವಂತದ್ದು. ಅವರ ಜೀವಿತಗಳಲ್ಲಿ ಅವರು ಅದನ್ನ ಅಳವಡಿಸಿಕೊಳ್ಳಲು ಸೂಕ್ತವಾಗಿರುವಂತಹ ಪದಗಳು ಅದಾಗಿರ್ತವೆ. Let us read 16 and verses 22. 1 Corinthians 16 verses 22. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 22ನೇ ವಚನವನ್ನು ನಾವು ಓದಿಕೊಳ್ಳುವಂತವರು ನಾವಾಗಿರೋಣ. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರುತ್ತಾನೆ. In English it is written like this: if anyone has no love for the Lord, let him be accursed. Our Lord comes. Here the word accursed, it is means the cursed ones, accursed. That is the actual word for anathema. Anathema means accursed. ಶಾಪ, ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಶಾಪಗ್ರಸ್ತನಾಗಲಿ ಎಂಬುದಾಗಿ ನಾವು ಆ ಒಂದು ಪದವನ್ನ ನಾವು ಓದುತ್ತೇವೆ. ಶಾಪಗ್ರಸ್ತನಾಗಲಿ ಎಂಬುವಂತ ಪದವನ್ನು ನಾವು ನೋಡುವಾಗ ಅಮಾದನ ಎಂಬುವಂತ ಪದದ ಅರ್ಥವು ಅದು ಶಾಪಗ್ರಸ್ತವಾಗಲಿ ಎಂಬುವಂತದ್ದಾಗಿರುತ್ತದೆ. And the sentence says that our Lord comes. ಮತ್ತು ಮುಂದೆ ಆ ಒಂದು ವಾಕ್ಯವನ್ನು ನಾವು ಓದುತ್ತಾ ಹೋಗುದಾದ್ರೆ ಕರ್ತನು ಬರುತ್ತಾನೆ ಎಂಬುವಂತ ಒಂದು ವಾಕ್ಯವನ್ನು ನಾವು ಓದುತ್ತೇವೆ. That is the word Maranatha. ಅದು ಮಾರಾನಾಥ ಎಂಬುವಂತ ಪದದ ಅರ್ಥ ಅದಾಗಿರುತ್ತದೆ. Please learn that first word anathema, A-N-A-D-H-E-M-A, anathema. ಅನಾದಮ ಎಂಬುವಂತದ್ದು ಮೊದಲನೆಯ ಪದ. That is cursed, accursed. ಶಾಪಗ್ರಸ್ತನು ಎಂಬುದಾಗಿ ಅದರ ಒಂದು ಅರ್ಥ. And Maranatha, Lord is coming. ಮಾರಾನಾಥ ಎಂಬುದಾಗಿ ನೋಡುವಾಗ ಕರ್ತನು ಬರುತ್ತಾನೆ ಎಂಬುದಾಗಿ. When we go through the scriptures, we can see who are those accursed people. ನಾವು ವಾಕ್ಯದ ಮೂಲಕವಾಗಿ ನಾವು ನೋಡ್ತಾ ಹೋಗುವಾಗ ಶಾಪಗ್ರಸ್ತನಾಗಿರುವಂತವರು ಅಥವಾ ಶಾಪಗ್ರಸ್ತರು ಯಾರು ಎಂಬುದಾಗಿ ನಾವು ನೋಡ್ತೇವೆ. In the verse which we have read now, those who do not love the Lord are accursed. ಈಗಾಗಲೇ ನಾವು ಓದಿರುವಂತ ವಾಕ್ಯ ಭಾಗದಿಂದ ನಾವು ನೋಡುವುದಾದ್ರೆ ಯಾವನಾದ್ರೂ ಕರ್ತನನ್ನ ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗುವನು ಎಂಬುದಾಗಿ ನಾವು ಓದುತ್ತೇವೆ. Okay. Who is this Lord actually? ಈ ಕರ್ತನು ಯಾರು? It is mentioned about Lord Jesus Christ. ಇದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿಯೇ ಅದು ಹೇಳುತ್ತಿರುವಂತದ್ದಾಗಿದೆ. Who is Lord Jesus Christ? ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಯಾರು? What he has done to us? ಆತನು ನಮಗೋಸ್ಕರವಾಗಿ ಏನನ್ನ ಮಾಡಿದ್ದಾನೆ?
in 1 John 4:10 we read that God has loved us. 1 ಒಂದು John ಯೋಹಾನ 4ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಓದ್ತೇವೆ. God loved us. ಆತನು ನಮ್ಮನ್ನು ಪ್ರೀತಿಸಿ ಎಂಬುದಾಗಿ ನಾವು ಓದುತ್ತೇವೆ. ದೇವರು ನಮ್ಮನ್ನು We loved God, but God loved us. ನಾವು ದೇವರನ್ನ ಪ್ರೀತಿಸಿದ್ದೇವೆ, ಆದರೆ ಆತನು ನಮ್ಮನ್ನ ಪ್ರೀತಿಸಿದ್ದಾನೆ ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನಾವು ಓದಿಕೊಳ್ಳುವಂತವ್ರು ನಾವು ಆಗಿರ್ತೇವೆ. How did God reveal his love to us? ದೇವರು ತನ್ನ ಪ್ರೀತಿಯನ್ನ ನಮಗೆ ಯಾವ ರೀತಿಯಲ್ಲಿ ತೋರ್ಪಡಿಸಿದ್ದಾನೆ? We often remember this thing in the worship meeting, that God showed his love by sending his own son to come to this world and to die for our sins and redemption. ನಾವು ಈ ಸಾಮಾನ್ಯವಾಗಿ ನಾವು ಈ ಒಂದು ವಿಷಯವನ್ನ ನಾವು ನಮ್ಮ ಆರಾಧನೆಯ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂತವ್ರು ನಾವಾಗಿರುತ್ತೇವೆ. ಅದೇನೆಂದರೆ, ನಮ್ಮ ತಂದೆಯಾದಂತ ದೇವರು ಆತನು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಆತನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಆತನನ್ನು ಆ ಕ್ರೂಜೆಯ ಮೇಲೆ ಆತನು ಆ ಶಿಲುಬೆ ಮೇಲೆ ಆತನು ಮರಣವನ್ನು ಹೊಂದುವ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟನು ಎಂಬುದಾಗಿ ನಾವು ಹೇಳುತ್ತೇವೆ. This is the greatness of God, and if you don't love God, you will be cursed. ಇದು ದೇವರ ಪ್ರೀತಿ ಆಗಿರುತ್ತದೆ, ಮತ್ತು ನಾವು ದೇವರನ್ನ ಪ್ರೀತಿಸದೆ ಹೋದರೆ ನಾವು ಶಾಪಗ್ರಸ್ತರು. ಕರ್ತನನ್ನ ನಾವು ಪ್ರೀತಿಸುವಂತವ್ರು ನಾವು ಆಗಿರದೆ ಹೋದರೆ ನಾವು ಶಾಪಗ್ರಸ್ತವಾಗಿರುವಂತವ್ರು ನಾವು ಆಗಿರ್ತೇವೆ. Apostle Paul, when he was writing to the believers in Galatia, he says that the Lord loved me and gave himself for me. ಅಪೊಸ್ತಲನಾದಂತ ಪೌಲನು ಗಲಾತ್ಯ ಸಭೆಯವರಿಗೆ ಆತನು ಬರೆಯುವಾಗ ಈ ರೀತಿಯಲ್ಲಿ ಆತನು ಹೇಳ್ತಾನೆ. ಅದೇನಂದ್ರೆ, ಕರ್ತನು ನನ್ನನ್ನು ಪ್ರೀತಿಸಿದನು ಮತ್ತು ನನಗೋಸ್ಕರವಾಗಿ ಆತನು ತನ್ನ ಸ್ವಂತ ಪ್ರಾಣವನ್ನೇ ಕೊಟ್ಟನು ಎಂಬುದಾಗಿ ಆತನು ಬರೆಯುತ್ತಾನೆ. Galatians 2:20. Galatians 2. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. He is telling the word loved me. Sorry, the Lord loved me and gave himself for me. Now, when I or you read that portion, we can also use that way. The Lord loved me and he gave himself for me. ನಾವು ಗಲಾತ್ಯ 2ನೇ ಅಧ್ಯಾಯ 20ನೇ ವಚನದ ಕೊನೆ ಭಾಗದಲ್ಲಿ ನಾವು ಓದುವಾಗ ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು ಎಂಬುದಾಗಿ ಆತನು ಬರೆಯುತ್ತಾನೆ. ಈ ದಿನದಲ್ಲಿ ಈ ವಾಕ್ಯ ಭಾಗವನ್ನು ಓದುತ್ತಿರುವಂತ ನಾವುಗಳು ಸಹ ನನ್ನನ್ನು ದೇವರು ಕರ್ತನು ಪ್ರೀತಿ ಮಾಡಿದನು ಮತ್ತು ನನಗೋಸ್ಕರವಾಗಿಯೇ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ಹೇಳಬಹುದಾಗಿರುತ್ತದೆ. So it is our duty to love this God who loved us first. ಆದದರಿಂದ ನಮ್ಮನ್ನು ಮೊದಲಿಗೆ ಪ್ರೀತಿ ಮಾಡಿದಂತ ಈ ಕರ್ತನನ್ನ ನಾವು ಪ್ರೀತಿಸುವಂತದ್ದು ಅದು ನಮ್ಮ ಒಂದು ನಮಗೆ ನಾವು ಮಾಡಬೇಕಾಗಿರುವಂತ ಒಂದು ಕ್ರಿಯೆ ಅದಾಗಿರುತ್ತದೆ. And if we don't love God, we will be accursed. ಮತ್ತು ನಾವು ಆ ಕರ್ತನನ್ನ ನಾವು ಪ್ರೀತಿ ಮಾಡದೆ ಹೋದರೆ ನಾವು ಶಾಪಗ್ರಸ್ತರಾಗಿರುವಂತವ್ರು ನಾವಾಗಿರುತ್ತೇವೆ. The another set of people we see in Galatians 1:9. ಮತ್ತು ನಾವು ಅದೇ ರೀತಿಯಾಗಿ ಗಲಾತ್ಯ 1ನೇ ಅಧ್ಯಾಯ 9ನೇ ವಚನದಲ್ಲಿ ಇನ್ನೊಂದು ಗುಂಪಿನ ಒಂದು ಜನರನ್ನ ನಾವು ನೋಡುತ್ತೇವೆ. Please read. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. Those who preach other gospel are cursed. ಅಂದ್ರೆ ನಮಗೆ ಕೊಡಲ್ಪಟ್ಟಿರುವಂತ ಸುವಾರ್ತೆಯನ್ನು ಹೊರತುಪಡಿಸಿ ಬೇರೆಯ ಸುವಾರ್ತೆಯನ್ನು ಯಾರಾದ್ರೂ ಹೇಳುವವರಾದ್ರೆ ಆತನು ಶಾಪಗ್ರಸ್ತನಾಗಿರುವನು ಎಂಬುದಾಗಿ ನಾವು ನೋಡ್ತೇವೆ. What is this? ಈ ಒಂದು ಸುವಾರ್ತೆಯು ಏನು? It is nothing but Lord Jesus Christ. ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ನಮ್ಮ ಸುವಾರ್ತೆ ಆಗಿದ್ದಾನೆ. Jesus Christ, who is born as the son of David, who took birth on this earth, he died for us, he resurrected us, and about this Lord only it is mentioned.
and that is the gospel according to Apostle Paul. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಎಂದರೆ ದಾವಿದ ಕುಮಾರನು. ಆತನು ಈ ಲೋಕದಲ್ಲಿ ಮನುಷ್ಯನ ಅವತಾರವನ್ನು ಎತ್ತಿ ಮನುಷ್ಯರ ರೀತಿಯಲ್ಲಿ ಜನಿಸಿ ಲೋಕದಲ್ಲಿ ಮನುಷ್ಯರ ರೀತಿಯಲ್ಲಿ ಆತನು ತನ್ನ ಜೀವಿತವನ್ನು ನಡೆಸಿ ಆತನು ನನಗೋಸ್ಕರವಾಗಿಯೂ ನಮಗೋಸ್ಕರವಾಗಿಯೂ ಮರಣವನ್ನು ಹೊಂದಿ ಆತನು ಮತ್ತೊಂದಾವರ್ತಿ ಮರಣವನ್ನು ಗೆದ್ದು ಪುನರುತ್ಥಾನವನ್ನು ಹೊಂದಿದಂತವನು ಆತನಾಗಿರ್ತಾನೆ. ಇದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿರುವಂತದ್ದು ಮತ್ತು ಇದೇ ನಮಗೆ ಕೊಡಲ್ಪಟ್ಟಿರುವಂತಹ ಸುವಾರ್ತೆಯು ಅದಾಗಿರುತ್ತದೆ. According to Apostle Paul, Jesus Christ is his gospel. ಅಪೊಸ್ತಲನಾದಂತ ಪೌಲನು ಹೇಳುವಂತ ರೀತಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ನಮಗೆ ಕೊಡಲ್ಪಟ್ಟಿರುವ ಸುವಾರ್ತೆ ಆಗಿರುತ್ತದೆ. That's why it is written, anyone who speaks contrary to this gospel, that he will be cursed. ಆದದರಿಂದಲೇ ಈ ಒಂದು ವಾಕ್ಯ ಭಾಗದಲ್ಲಿ ಬರೆದಿರುವಂತದ್ದೇನೆಂದ್ರೆ, ಯಾವನಾದ್ರೂ ಕೊಡಲ್ಪಟ್ಟಿರುವಂತಹ ಸುವಾರ್ತೆಯನ್ನು ಹೊರತುಪಡಿಸಿ ಬೇರೆ ಹೇಳುವುದಾದರೆ ಆತನು ಶಾಪಗ್ರಸ್ತನಾಗುವನು ಎಂಬುದಾಗಿ. Another set of persons you can see in Romans 9:3. ಇನ್ನು ನಾವು ನೋಡ್ತಾ ಹೋಗುವುದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 3ನೇ ವಚನ. ರೋಮ 9ನೇ ಅಧ್ಯಾಯ 3ನೇ ವಚನ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು. He says that those who are cut off from Christ are cursed. ಇಲ್ಲಿ ಆತನು ಅಪೊಸ್ತಲನಾದಂತ ಪೌಲನು ಇಲ್ಲಿ ಹೇಳುತ್ತಿರುವಂತದ್ದೇನೆಂದ್ರೆ, ಯಾರಾದ್ರೂ ಕ್ರಿಸ್ತನಿಂದ ಅವರು ಬೇರ್ಪಡಿಸಿಕೊಳ್ಳುವಂತವ್ರು, ಕ್ರಿಸ್ತನಿಂದ ದೂರ ಹೋಗುವಂತವ್ರು ಅವರಾಗಿದ್ದಾರೆ, ಅವರು ಶಾಪಗ್ರಸ್ತರಾಗಿರುವರು ಎಂಬುದಾಗಿ ಆತನು ಬರೆಯುತ್ತಿದ್ದಾನೆ. He says that he could be with his brothers in flesh, but he didn't do that because that will be a curse for him. ಆತನು ಇಲ್ಲಿ ಹೇಳುವುದೇನೆಂದ್ರೆ, ನಾನು ನನ್ನ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಎಂಬುದಾಗಿ ಆತನು ಹೇಳ್ತಾನೆ. ಈ ರೀತಿಯಾಗಿ ಅಗಲುವುದಾದ್ರೆ ಶಾಪಗ್ರಸ್ತನಾಗುವೆನು ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. For the sake of your friends or relations, if you are cutting off your relation with Christ, you will be cursed. ನೀವು ನಿಮ್ಮ ಸ್ನೇಹಿತರಿಂದಾಗಿ ಆಗಬಹುದು, ಸ್ನೇಹಿತರಿಗೋಸ್ಕರವಾಗಿ ಆಗಲಿ ಅಥವಾ ನಿಮ್ಮ ಸಂಬಂಧಿಕರಿಗೋಸ್ಕರವಾಗಲಿ ನೀವು ಕ್ರಿಸ್ತನಿಂದ ಅಗಲಿ ಹೋಗುವಂತವ್ರು ನೀವಾಗಿದ್ದರೆ ನೀವು ಶಾಪಗ್ರಸ್ತರಾಗುವಂತವ್ರು ನೀವಾಗಿರ್ತೀರಿ. Another set of people we can see in book of Jeremiah chapter 48 and verse 10. ನಾವು ಅದೇ ರೀತಿಯಾಗಿ ನಾವು ಮುಂದೆ ನೋಡ್ತಾ ಹೋಗುವಾಗ ಯೆರೆಮೀಯನ ಪ್ರವಾದನೆಯ ಗ್ರಂಥ 48ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡುತ್ತೇವೆ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. Those who do the work of the Lord with slackness, they are cursed. ಯಾರ್ಯಾರು ಕ್ರಿಸ್ತನ ಕೆಲಸವನ್ನು, ದೇವರು ನೇಮಿಸಿದ ಕೆಲಸವನ್ನು ಆಲಸ್ಯವಾಗಿ ಮಾಡುವಂತವ್ರು ಅವರಾಗಿರ್ತಾರೋ ಅವರು ಶಾಪಗ್ರಸ್ತರಾಗಿರುವರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. What is the Lord's work? ಕರ್ತನ ಒಂದು ಕಾರ್ಯವು ಏನಾಗಿದೆ? Lord Jesus Christ, at the time of his ascension, he told his disciples about the work they are supposed to do. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಪರಲೋಕಕ್ಕೆ ಒಯ್ಯಲ್ಪಡುತ್ತಿದ್ದಂತ ಒಂದು ಸಮಯದಲ್ಲಿ ತನ್ನ ಶಿಷ್ಯರಿಗೆ ಅವರು ಮಾಡಬೇಕಾಗಿದ್ದಂತ ಕಾರ್ಯವನ್ನು ಆತನು ತಿಳಿಯಪಡಿಸಿದನು. He told them to go all around the world, preach the gospel and make the people as disciples. ಆತನು ಅವರಿಗೆ ಹೇಳಿದ್ದೇನೆಂದರೆ, ನೀವು ಲೋಕದ ಕಟ್ಟ ಕಡೆಗೂ ನೀವು ಹೋಗಿ ಅವರಿಗೆ ದೇವರ ಸುವಾರ್ತೆಯನ್ನು ಸಾರಿ ಶಿಷ್ಯರನ್ನಾಗಿ ನೀವು ಮಾಡಿರಿ ಎಂಬುದಾಗಿ ಆತನು ಅವರಿಗೆ ನೇಮಿಸಿದನು. This is the work given to his disciples and of course to us also. ಇದೇ ಈ ಕಾರ್ಯವೇ ನನಗೂ ನಮಗೂ ಆತನ ಶಿಷ್ಯರಿಗೂ ಕೊಡಲ್ಪಟ್ಟಿರುವಂತ ನೇಮಕವಾಗಿರುವಂತ ಕಾರ್ಯವೂ ಇದೇ ಆಗಿರುತ್ತದೆ. The gospel which saved us should not be hidden with us. It should be expressed or revealed to others with all enthusiasm.
ನಮಗೆ ಕೊಡಲ್ಪಟ್ಟಿರುವಂತ ಈ ಒಂದು ಸುವಾರ್ತೆಯು ಅದು ನಮ್ಮಲ್ಲಿಯೇ ಅಡಗಿಕೊಳ್ಳುವಂತದ್ದು ಅದಾಗಿರಬಾರದು. ನಮ್ಮಲ್ಲಿಯೇ ನಾವು ಬಚ್ಚಿಟ್ಟಿಕೊಳ್ಳುವಂತವ್ರು ನಾವು ಆಗಿರಬಾರದು. ಬದಲಿಗೆ ನಾವು ನಮಗೆ ಕೊಡಲ್ಪಟ್ಟಿರುವಂತ ಸುವಾರ್ತೆಯನ್ನು ಬೇರೆಯವರಿಗೂ ಸಹ ಅದನ್ನ ತಿಳಿಸಿಕೊಡುವಂತವ್ರು ನಾವು ಆಗಿರಬೇಕಾಗಿರ್ತದೆ. If we don't proclaim the gospel, we are cursed. ನಮಗೆ ಕೊಡಲ್ಪಟ್ಟಿರುವಂತ ಈ ಒಂದು ಸುವಾರ್ತೆಯನ್ನ ನಾವು ಬೇರೆಯವರಿಗೆ ಪ್ರಕಟಪಡಿಸದೆ ಹೋದರೆ ನಾವು ಶಾಪಗ್ರಸ್ತರಾಗಿರುತ್ತೇವೆ. See, it does not apply to the evangelist alone. ಈ ಒಂದು ಸುವಾರ್ತೆಯನ್ನು ಸಾರುವಂತ ಕಾರ್ಯವು ಅದು ಈ ಒಂದು ಸುವಾರ್ತಿಕರಿಗೆ ಮಾತ್ರ ಅದಿರುವಂತದ್ದಲ್ಲ. Not only the preaching of the gospel. ಇದು ಸುವಾರ್ತೆಯನ್ನ ಸಾರುವಂತದ್ದು ಮಾತ್ರವಲ್ಲ, any work related to what we do in the church as well as we do in our homes related to Lord Jesus Christ, we should not do with slackness. We should do with all enthusiasm. ಸುವಾರ್ತೆಯ ಕಾರ್ಯವು ಮಾತ್ರವಲ್ಲ, ದೇವರು ಕೊಟ್ಟಿರುವಂತ ಕಾರ್ಯಗಳಲ್ಲಿ ಯಾವುದನ್ನ ಸಹ ನಾವು ಆಲಸ್ಯದಿಂದ ನಾವು ಮಾಡುವಂತವ್ರು ನಾವಾಗಿದ್ದರೆ ನಾವು ಶಾಪಗ್ರಸ್ತರಾಗುವಂತವ್ರು ನಾವಾಗಿರುತ್ತೇವೆ. And the another set of people we read in Jeremiah itself, chapter 11 and verse 3. ನಾವು ಅದೇ ರೀತಿಯಾಗಿ ಆ ಯೆರೆಮೀಯನ ಪ್ರವಾದನೆಯ ಗ್ರಂಥ 11ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಮತ್ತು ಇನ್ನೂ ಯಾರು ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ ನಾವು ಓದುತ್ತೇವೆ. ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿದ ಈ ವಿಧಿಗಳನ್ನೆಲ್ಲ ಕೈಕೊಂಡರೆ ನೀವು ನನ್ನ ಪ್ರಜೆಯಾಗಿರುವಿರಿ. ನಾನು ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮಗೆ ಮೂಲ ಪಿತೃಗಳಿಂದ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದನಷ್ಟೇ. It is 11:3. No uncle, it is in 11:5. 11ನೇ ಅಧ್ಯಾಯ 5ನೇ ವಚನದ ಮಧ್ಯಭಾಗದಿಂದ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. ಆ ನನ್ನ ಮಾತು ಈಗ ಕೈಗೂಡಿದೆ, ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಇಲ್ಲಿ ನಾವು ಓದುತ್ತೇವೆ. First is the man who does not hear the words of this covenant. ಆತನು ಇಲ್ಲಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದ್ರೆ ಆತನು ವಿಧಿಸಿದಂತ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದೆ ಇರುವಂತವನು ಆತನು ಶಾಪಗ್ರಸ್ತನಾಗುವನು ಎಂಬುದಾಗಿ ನಾವು ನೋಡ್ತೇವೆ. We should understand that God is speaking to his own people through prophet Jeremiah. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ವಿಷಯವೇನೆಂದ್ರೆ ಇಲ್ಲಿ ತಂದೆ ಆದಂತ ದೇವರು ಆತನು ಯೆರೆಮೀಯನ ಮೂಲಕವಾಗಿ ತನ್ನ ಜನರೊಂದಿಗೆ ಮಾತನಾಡುತ್ತಿರುವಂತವನು ಆತನಾಗಿರ್ತಾನೆ. To hear the word. Here means hearing the word means not only just hearing but obeying. ನಾವು ದೇವರ ವಾಕ್ಯವನ್ನ ಕೇಳುವಂತದ್ದು ಎಂಬುದಾಗಿ ನಾವು ಹೇಳುವಾಗ ಅದು ಬರೀ ಕೇಳಿಸಿಕೊಳ್ಳುವಂತದ್ದು ಅದು ಅಲ್ಲ, ನಾವು ಕೇಳಿಸಿಕೊಂಡು ಅದಕ್ಕೆ ವಿಧೇಯರಾಗಿ ನಡೆಯುವಂತದ್ದು ದೇವರ ವಾಕ್ಯವನ್ನು ಕೇಳುವಂತದ್ದು ಎಂಬುದರ ಅರ್ಥವಾಗಿರುತ್ತದೆ. There is a clear verse in book of James chapter 1 verse 22. ಯಾಕೋಬ 1ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ. We should not be just hearers of the word but be doers also. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅದೇನೆಂದರೆ ನಾವು ಬರೀ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂತವ್ರು ಮಾತ್ರ ನಾವಾಗಿರಬಾರದು, ನಾವು ಕೇಳಿಸಿಕೊಂಡು ಅದರಂತೆ ನಡೆಯುವಂತವ್ರು ನಾವಾಗಿರಬೇಕು ಎಂಬುದಾಗಿ ನಾವು ಓದುತ್ತೇವೆ. If we are only hearers, we will be deceiving ourselves. ನಾವು ಬರೀ ದೇವರ ವಾಕ್ಯವನ್ನ ಕೇಳುವಂತವ್ರು ನಾವಾಗಿದ್ದರೆ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುವಂತವ್ರು ನಾವಾಗಿರ್ತೇವೆ. As God's children, we are supposed to obey or follow what we are hearing. ನಾವು ಕೇಳಿಸಿಕೊಳ್ಳುವಂತದ್ದನ್ನ ನಾವು ಕೇಳಿ ಅದಕ್ಕೆ ನಾವು ವಿಧೇಯರಾಗಿ ನಡೆಯುವಂತದ್ದು ಅದು ಬಹಳ ಮುಖ್ಯವಾಗಿರುತ್ತದೆ. And if we don't obey the commands of God, we will be cursed. If we don't ನಮಗೆ ಕೊಡಲ್ಪಟ್ಟಿರುವಂತ ನಿಬಂಧನ ವಾಕ್ಯಗಳನ್ನ ನಾವು ಕೇಳಿ ಅದಕ್ಕೆ ನಾವು ವಿಧೇಯರಾಗದೆ ಹೋದರೆ ನಾವು ಶಾಪಗ್ರಸ್ತರಾಗುವಂತವ್ರು ನಾವಾಗಿರ್ತೇವೆ.
And still another set of people we can find in Malachi chapter 1 verse 14. ನಾವು ಓದುತ್ತಾ ಹೋಗುವಾಗ ಮಲಾಕಿಯನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಮಲಾಕಿಯ 1ನೇ ಅಧ್ಯಾಯ 14ನೇ ವಚನ. ತನ್ನ ಹಿಂಡಿನಲ್ಲಿ ಗಂಡು ಪಶುವಿದ್ದರೂ ಕಳಂಕವಾದ ಪಶುವನ್ನು ಯೆಹೋವನಿಗೆ ಯಜ್ಞ ಮಾಡಿದರೆ ಆ ಮೋಸಗಾರನಿಗೆ ಶಾಪವು ತಗಲಲಿ. See, imagine you have a flock of sheep with you and you have made a promise to God that you will give one goat or sheep without blemish for sacrifice. ಈ ರೀತಿಯಾಗಿ ನೀವು ಊಹಿಸಿಕೊಳ್ಳಿರಿ, ನಿಮ್ಮ ಬಳಿಯಲ್ಲಿ ಕುರಿಯ ಒಂದು ದೊಡ್ಡ ಹಿಂಡು ಇದೆ ಮತ್ತು ನೀವು ದೇವರ ಬಳಿಯಲ್ಲಿ ನಾನು ಒಂದು ಕುರಿಯನ್ನ, ಯಾವುದೇ ದೋಷವಿಲ್ಲದಂತ ಒಂದು ಕುರಿಯನ್ನ ನಾನು ಸಮರ್ಪಿಸುತ್ತೇನೆ ಎಂಬುದಾಗಿ ನೀವು ಹರಿಕೆ ಮಾಡಿಕೊಂಡಿರುತ್ತೀರಿ. But when you have to do the sacrifice, instead of that sheep which was selected, now you are deciding to give a sheep with blemish, with iniquities or with shortcomings. ಆದರೆ ಯಜ್ಞವನ್ನು ಅರ್ಪಿಸುವಂತ ಸಮಯದಲ್ಲಿ, ಆ ಒಂದು ಕುರಿಯನ್ನು ಅರ್ಪಿಸುವಂತ ಸಮಯದಲ್ಲಿ ನೇಮಕವಾಗಿದ್ದಂತ ಕುರಿಯನ್ನ ಹೊರತುಪಡಿಸಿ ಆ ದೋಷವಿರುವಂತ ಒಂದು ಕುರಿಯನ್ನು ನೀವು ತೆಗೆದುಕೊಂಡು ಬಂದು ಅದನ್ನ ನೀವು ಅರ್ಪಿಸುತ್ತಿದ್ದೀರಾ. That means those who offer sacrifice to the Lord wrongly, they are cursed people. ಅಂದ್ರೆ ಈ ರೀತಿಯಾಗಿ ತಪ್ಪಾಗಿ ಯಾರಾದ್ರೂ ದೇವರಿಗೆ ಅರ್ಪಿಸುವುದಾದ್ರೆ ಅವರು ಆತನು ಸಹ ಶಾಪಗ್ರಸ್ತನಾಗಿರುವನು ಎಂಬುದಾಗಿ ನಾವು ನೋಡ್ತೇವೆ. Then how we should offer our sacrifices? ಆದ್ದರಿಂದ ನಾವು ಯಾವ ರೀತಿಯಲ್ಲಿ ನಾವು ನಮ್ಮ ಯಜ್ಞವನ್ನು ನಾವು ಅರ್ಪಿಸುವಂತವರು ನಾವಾಗಿರಬೇಕು? We will read 2-3 verses regarding that. ನಾವು ಇದರ ಕುರಿತಾಗಿ 2-3 ವಾಕ್ಯಗಳನ್ನ ನಾವು ಓದಿಕೊಳ್ಳುವಂತವರು ನಾವಾಗಿರೋಣ. 2 Corinthians chapter 8 and verse 12. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಚಾಪ್ಟರ್ ಅಂಕಲ್ 8 and verse 12. 8ನೇ ಅಧ್ಯಾಯ 12ನೇ ವಚನ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ. ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. That means we should be ready in our heart to give and also as per our ability. ನಾವು ಇಲ್ಲಿ ವಾಕ್ಯ ಭಾಗದಲ್ಲಿ ಓದುವುದೇನೆಂದ್ರೆ, ಕೊಡುವಂತವನು ಆತನು ತನ್ನ ಮನಸ್ಸುಳ್ಳವನಾಗಿ ಆತನು ಕೊಡಬೇಕು ಮತ್ತು ಅದೇ ರೀತಿಯಾಗಿ ತನಗೆ ಅನುಸಾರವಾಗಿರುವಂತದ್ದನ್ನ ಆತನು ಸಮರ್ಪಿಸಬೇಕು ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. Another verse, 2 Corinthians chapter 9 and verse 7. ಅದೇ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳುತ್ತೇವೆ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. So it is very clearly written that when we give, we should give as decided in our heart. ನಾವು ಈ ವಾಕ್ಯ ಭಾಗದಲ್ಲಿ ನಾವು ಓದುವಾಗ ಬಹಳ ಸ್ಪಷ್ಟವಾಗಿ ನಾವು ಓದುತ್ತೇವೆ, ಅದೇನೆಂದ್ರೆ ನಾವು ನಮ್ಮ ಹೃದಯದಲ್ಲಿ ಏನನ್ನ ಕೊಡಬೇಕು ಎಂಬುದಾಗಿ ನಾವು ನಿರ್ಣಯಿಸಿಕೊಂಡಿರುತ್ತೇವೋ ಅದನ್ನೇ ನಾವು ಕೊಡುವಂತವರು ನಾವಾಗಿರಬೇಕು ಎಂಬುದಾಗಿ. And we should give cheerfully, not reluctantly or out of any compulsion. ನಾವು ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ನಾವು ಕೊಡುವಂತವರು ನಾವಾಗಿರದೆ ನಾವು ಸಂತೋಷದಿಂದ ನಾವು ಕೊಡುವಂತವರು ನಾವಾಗಿರ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. Lastly, one more verse, that is 1 Corinthians chapter 16 and verse 2. ಮತ್ತು ಅದೇ ರೀತಿಯಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. ನಾನು ಬಂದಾಗ ಹಣ ವಸೂಲಿ ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. See, here Apostle Paul is telling that the believers should regularly give the offer for the Lord's work.
ಇಲ್ಲಿ ಅಪೊಸ್ತಲನಾದಂತ ಪೌಲನು ಈ ವಾಕ್ಯ ಭಾಗದಲ್ಲಿ ಹೇಳುತ್ತಿರುವಂತದ್ದು ಏನಂದ್ರೆ, ವಿಶ್ವಾಸಿಗಳಾಗಿರುವಂತವರು ಕರ್ತನ ಸೇವೆಗೋಸ್ಕರವಾಗಿ ಅವರು ಕೊಡಬೇಕಾದಂತ ಹಣವನ್ನು ತಾವಾಗಿ ಅವರು ಕೊಡಬೇಕು ಎಂಬುದಾಗಿ. Every Sunday he is telling we should come prepared for giving to the Lord. ಆತನು ಹೇಳುತ್ತಿರುವುದೇನೆಂದ್ರೆ, ವಾರದ ಮೊದಲನೆಯ ದಿನದಲ್ಲಿ ನಾವು ಸೇರಿ ಬರುವಾಗ ದೇವರಿಗೆ ನಾವು ಅರ್ಪಿಸುವುದಕ್ಕೆ ನಾವು ಸಿದ್ಧರಾಗಿಯೇ ನಾವು ಬರಬೇಕು ಎಂಬುದಾಗಿ. So we have seen 3 types of proper giving to the Lord. ನಾವು ಆದದರಿಂದ 3 ರೀತಿಯಲ್ಲಿ ದೇವರಿಗೆ ಸರಿಯಾಗಿ ಯಾವ ರೀತಿಯಲ್ಲಿ ಕೊಡುವಂತವರು ನಾವಾಗಿರಬೇಕು ಎಂಬುದಾಗಿ ನಾವು ನೋಡಿದ್ದೇವೆ. With readiness in heart and as per your ability. ನಾವು ಮನಸ್ಸುಳ್ಳವರಾಗಿಯೂ ಮತ್ತು ನಮಗೆ ನಮ್ಮ ಸಾಮರ್ಥ್ಯವೇನೋ ಅದಕ್ಕೆ ತಕ್ಕ ಹಾಗೆ ನಾವು ಕೊಡಬೇಕು ಎಂಬುದಾಗಿ. And we should give cheerfully and not out of compulsion. ನಾವು ಬಲಾತ್ಕಾರದಿಂದಾಗಲಿ ದುಃಖದಿಂದಾಗಲಿ ನಾವು ಕೊಡುವಂತವರು ನಾವಾಗಿರದೆ ಸಂತೋಷದಿಂದ ಕೊಡುವಂತವರು ನಾವಾಗಿರಬೇಕು. And we should give on a regular basis. ನಾವು ಮತ್ತು ಅದೇ ರೀತಿಯಾಗಿ ನಾವು ಯಾವಾಗಲೂ ಕೊಡುವಂತವರೇ ನಾವಾಗಿರಬೇಕು ಎಂಬುದಾಗಿ. Without realizing these facts of giving, if we give to the Lord in a wrong manner, we will be cursed. ಈ ರೀತಿಯಾಗಿ ನಾವು ಈ ವಾಕ್ಯ ಭಾಗಗಳಲ್ಲಿ ನೋಡಿದಂತ ರೀತಿಯಲ್ಲಿ ನಾವು ಕೊಡುವಂತವರು ನಾವಾಗಿರದೆ ತಪ್ಪಾದ ರೀತಿಯಲ್ಲಿ ನಾವು ಕೊಡುವಂತವರು ನಾವಾಗಿದ್ದರೆ ನಾವು ಶಾಪಗ್ರಸ್ತರಾಗುವಂತವರು ನಾವಾಗಿರ್ತೇವೆ. We have seen 6 things about anathema, being cursed. ನಾವು ಅನಾದಮ ಎಂಬುವಂತ ವಿಷಯದ ಕುರಿತಾಗಿ 6 ವಿಷಯಗಳನ್ನ ನಾವು ನೋಡಿದ್ದೇವೆ, ಶಾಪಗ್ರಸ್ತರು ಎಂಬುದರ ವಿಷಯವಾಗಿ. Number 1, those who do not love the Lord, they are cursed. ಮೊದಲನೆಯದಾಗಿ ಕರ್ತನನ್ನ ಪ್ರೀತಿಸದೇ ಇರುವಂತವರು ಅವರು ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ. Number 2, those who preach other gospel is cursed. ಮತ್ತು ಎರಡನೆಯದಾಗಿ ನಮಗೆ ಕೊಡಲ್ಪಟ್ಟಿರುವಂತ ಸುವಾರ್ತೆಯನ್ನು ಹೊರತುಪಡಿಸಿ ಬೇರೆಯ ಸುವಾರ್ತೆಯನ್ನು ಸಾರುವಂತವನು ಶಾಪಗ್ರಸ್ತನಾಗಿದ್ದಾನೆ ಎಂಬುದಾಗಿ. Who are cut off from Christ for any reason, they are cursed. ಮತ್ತು ಮೂರನೆಯದಾಗಿ ಯಾವುದೇ ಕಾರಣದಿಂದಾಗಿ ಕ್ರಿಸ್ತನಿಂದ ಅಗಲಿ ಹೋಗಿರುವಂತವರು ಅವರಾಗಿದ್ದರೆ ಅವರು ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ. Number 4, those who slack in the Lord's work, they are cursed. ನಾಲ್ಕನೇದಾಗಿ ಯಾರು ದೇವರ ಕಾರ್ಯವನ್ನು ಆಲಸ್ಯವಾಗಿ ಮಾಡುವಂತವರು ಅವರಾಗಿರ್ತಾರೋ ಅವರು ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ. Fifth, those who do not keep the word or follow the word, they are cursed. ಮತ್ತು ಐದನೆಯದಾಗಿ ದೇವರ ನಿಬಂಧನ ವಾಕ್ಯಗಳನ್ನ ಕೈಕೊಂಡು ವಿಧೇಯರಾಗಿ ನಡೆಯದೇ ಇರುವಂತವರು ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ. And 6th one, those who offer sacrifice wrongly, they are cursed. ಮತ್ತು ಆರನೆಯದಾಗಿ ತಪ್ಪಾಗಿ ಯಾರಾದರೂ ದೇವರ ತಪ್ಪಾಗಿ ಅವರು ಅವರ ಯಜ್ಞವನ್ನು ಸಮರ್ಪಿಸುತ್ತಿದ್ದಾರೆ ಅವರು ಸಹ ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ. Now we come to the word Maranatha. ನಾವು ಮುಂದೆ ಮಾರನಾಥ ಎಂಬುವಂತ ಪದಕ್ಕೆ ನಾವು ಹೋಗುವಂತವರು ನಾವಾಗಿರೋಣ. There are instructions in the Bible about what we should do concerning the coming of Lord Jesus Christ. ನಾವು ನಮ್ಮ ಕರ್ತನ ಬರೋಣದ ಕುರಿತಾಗಿ ನಾವು ಮಾಡಬೇಕಾದಂತ ಕಾರ್ಯಗಳ ಕುರಿತಾಗಿ ಕೆಲವು ವಾಕ್ಯ ಭಾಗಗಳು ಉಂಟು. Lord Jesus Christ will come according to the plan of God. Network problem. Pardon, uncle? Can you hear me? Yes, uncle. Can you hear me? Yes, uncle, I can hear. Lord Jesus Christ. Okay, Lord Jesus Christ will come according to the plan of God. ದೇವರ ತಂದೆಯ ಒಂದು ಚಿತ್ತದ ಮೇರೆಗೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಹಿಂದಿರುಗಿ ಬರುವಂತವನು ಆತನಾಗಿರುತ್ತಾನೆ. And we are all waiting for his coming. Excuse me, uncle. We are all waiting for his coming. Hello. We are all waiting for his coming.
ನಾವು ಆತನ ಬರೋಣಕ್ಕೋಸ್ಕರವಾಗಿಯೇ ನಾವು ಕಾಯುತ್ತಿರುವಂತವರು ನಾವಾಗಿದ್ದೇವೆ. See, there are several things mentioned in the Bible what we should do while awaiting the coming of Lord. Uncle, just give me give me a minute, uncle. I'll just change my network. I have network issues. Okay. Just 1 minute. Okay. Nan phone. Hello, uncle. Hello. Hello, uncle. ಈಗ ಕೇಳಿಸ್ತದ? Yes, uncle. ಕೇಳತ್ತೆ. Okay. Okay. See, there are certain things mentioned in the Bible which the believers are to do in connection with the coming of the Lord Jesus Christ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಬರೋಣದ ಸಮಯದಲ್ಲಿ ವಿಶ್ವಾಸಿಗಳು ಮಾಡಬೇಕಾಗಿರುವಂತಹ ಕೆಲವು ಕಾರ್ಯಗಳ ಕುರಿತಾಗಿ ದೇವರ ವಾಕ್ಯದಲ್ಲಿ ನಮಗೆ ಸೂಚನೆಗಳು ಕೊಡಲ್ಪಟ್ಟಿದೆ. We have already read in the beginning that we should love the Lord. ನಾವು ಮೊದಲಿಗೆ ನಾವು ಓದಿದ್ದೇವೆ ಅದೇನೆಂದರೆ ನಾವು ನಮ್ಮ ಕರ್ತನನ್ನ ನಾವು ಪ್ರೀತಿಸುವಂತವರು ನಾವಾಗಿರಬೇಕು ಎಂಬುದಾಗಿ. If you don't love, we will be cursed. ನಾವು ಕರ್ತನನ್ನ ಪ್ರೀತಿಸದೆ ಹೋದರೆ ನಾವು ಶಾಪಗ್ರಸ್ತರು ನಾವಾಗಿರುತ್ತೇವೆ. See how deeply we are having the hope of Lord Jesus coming. It depends on how sincerely we love the Lord. ನಾವು ನಮ್ಮ ಕರ್ತನ ಬರೋಣದ ಕುರಿತಾಗಿ ನಾವು ಎಷ್ಟು ನಿರೀಕ್ಷೆ ಹೊಂದಿದ್ದವರಾಗಿದ್ದೇವೆ ಎಂಬುವಂತದ್ದು ನಾವು ನಮ್ಮ ಕರ್ತನನ್ನ ಎಷ್ಟಾಗಿ ನಾವು ಪ್ರೀತಿಸುತ್ತಿದ್ದೇವೆ ಎಂಬುದರ ಮೇಲೆ ಅದು ಅನುಗುಣವಾಗಿರುವಂತದ್ದಾಗಿರುತ್ತದೆ. If we love the Lord sincerely, we will avoid all those things which bring curse unto us. ನಾವು ಯಥಾರ್ಥವಾಗಿ ನಮ್ಮ ಕರ್ತನನ್ನ ನಾವು ಪ್ರೀತಿಸುವಂತವ್ರು ನಾವಾಗಿದ್ದರೆ ನಮ್ಮ ಮೇಲೆ ಶಾಪ ಬರುವಂತದ್ದೆಲ್ಲವನ್ನ ಸಹ ನಾವು ಅದನ್ನ ನಾವು ತಡೆಯುವಂತವ್ರು ನಾವಾಗಿರುತ್ತೇವೆ. Let's read another verse from Philippians chapter 4 and verse 5. ಫಿಲಿಪಿ 4ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ನಾವು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಫಿಲಿಪಿ 4ನೇ ಅಧ್ಯಾಯ 4 ಮತ್ತು 5ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. That portion only. Let your meekness be known to everyone because the Lord is at hand. ನಾವು 5ನೇ ವಚನದಲ್ಲಿ ನಾವು ನೋಡುವಂತ ರೀತಿಯಲ್ಲಿ ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ ಎಂಬುದಾಗಿ. Lord is at hand means Maranatha. ಕರ್ತನು ಹತ್ತಿರವಾಗಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ನೋಡುವುದಾದ್ರೆ ಅದರ ಅರ್ಥವೇನೆಂದ್ರೆ ಮಾರನಾಥ ಎಂಬುದಾಗಿ. The appearing of the Lord Jesus Christ is at hand. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಬರುವಂತದ್ದು ಅದು ಬಹಳ ಶೀಘ್ರದಲ್ಲೇ ಇರುವಂತದ್ದಾಗಿದೆ. Therefore, let our meekness be known to everyone. ಆದದರಿಂದಲೇ ನಮ್ಮಲ್ಲಿರುವಂತಹ ಒಂದು ಸೈರಣೆಯು ಎಲ್ಲಾ ಮನುಷ್ಯರಿಗೆ ಅದು ತಿಳಿಯಪಡಿಸಲಿ, ಅದು ಗೊತ್ತಾಗಲಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. And the third thing we read in Revelation chapter 3 and verse 11. ನಾವು 3ನೇ ಒಂದು ಅಂಶವನ್ನ ನಾವು ಪ್ರಕಟಣೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದುವಂತವ್ರು ನಾವಾಗಿರ್ತೇವೆ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. It's very interesting thing. Lord Jesus Christ is telling, I am coming soon. Hold fast what you have, so that no one may seize your crown. ನಾವು ಅಲ್ಲಿ ನಾವು ನೋಡುವಂತದ್ದೇನೆಂದರೆ ಆ ವಾಕ್ಯ ಭಾಗದಲ್ಲಿ ಆತನು
ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಬೇಗನೆ ಬರುವಂತವನು ಆತನಾಗಿರುತ್ತಾನೆ. ಮತ್ತು ನಾವು ನಮಗಿರುವುದರನ್ನ ನಾವು ಹಿಡಿದುಕೊಂಡಿರುವಂತವ್ರು ನಾವಾಗಿರ್ಬೇಕು. ಮತ್ತು ನಮ್ಮ ಜಯಮಾಲೆಯನ್ನು ಯಾರು ಸಹ ಅಪಹರಿಸದೆ ಇರುವಂತ ರೀತಿಯಲ್ಲಿ ನಾವು ನೋಡಿಕೊಂಡಿರಬೇಕು ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನಾವು ಓದುತ್ತಿರುವಂತವ್ರು ನಾವಾಗಿರ್ತೇವೆ. What is to hold fast? It is nothing but our faith in Christ. ನಾವು ನಿಮಗಿರುವುದನ್ನ ಹಿಡಿದುಕೊಂಡಿರೋ ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಏನನ್ನ ನಾವು ಹಿಡಿದುಕೊಂಡಿರುವಂತವ್ರು ನಾವಾಗಿರಬೇಕು ಎಂಬುದಾಗಿ ನೋಡುವಾಗ ನಮ್ಮಲ್ಲಿರುವಂತ ಕ್ರಿಸ್ತನ ಮೇಲಿರುವಂತ ಒಂದು ನಂಬಿಕೆಯನ್ನೇ ನಾವು ಹಿಡಿದುಕೊಂಡಿರುವಂತವ್ರು ನಾವಾಗಿರ್ಬೇಕು. What is the meaning in this statement? No one may seize your crown. ಮತ್ತು ನಾವು ಮುಂದೆ ಓದುವಾಗ ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಅರ್ಥವೇನು? See, in heaven there are many types of crowns kept for the believers to be received according to the good works they have done while they are on this earth. ಪರಲೋಕದಲ್ಲಿ ನಾವು ನೋಡುವಾಗ ಅಲ್ಲಿ ವಿಶ್ವಾಸಿಗಳಿಗೆ ಕೊಡಬೇಕು ಎಂಬುದಾಗಿ ಇಟ್ಟಿರುವಂತ ಎಷ್ಟೋ ಜಯಮಾಲೆಗಳು ಅದು ಇರುವಂತದ್ದಾಗಿರುತ್ತದೆ. ಈ ಲೋಕದಲ್ಲಿರುವಂತಹ ಸಮಯದಲ್ಲಿ ಅವರು ಮಾಡಿರುವಂತ ಕಾರ್ಯಗಳಿಗೆ ಅನುಗುಣವಾಗಿ ಅವರಿಗೆ ಜಯಮಾಲೆಯು ಅದು ಕೊಡಲ್ಪಡುತ್ತದೆ. But Satan, who works very interestingly in this world, he will tempt us to do wrong things so that we should not get any crowns reaching the heaven. ಮತ್ತು ನಾವು ನೋಡುವಾಗ ಸೈತಾನನು ಈ ಲೋಕದಲ್ಲಿ ಇರುವಾಗ ನಮಗೆ ಒಂದು ಜಯಮಾಲೆಗಳು ದೊರಕದೆ ಇರುವಂತ ರೀತಿಯಲ್ಲಿ ಆತನು ಶೋಧನೆಯನ್ನ ಮಾಡುವಂತವನು ಆತನಾಗಿರ್ತಾನೆ. So the fourth point is that let us keep the words of the prophecy. ಆದುದರಿಂದ ನಾಲ್ಕನೇ ಒಂದು ಅಂಶವೇನೆಂದರೆ ನಮಗೆ ಕೊಡಲ್ಪಟ್ಟಿರುವಂತ ಒಂದು ಪ್ರವಾದನ ವಾಕ್ಯಗಳನ್ನ ನಮಗೆ ಕೊಡಲ್ಪಟ್ಟಿರುವಂತ ಒಂದು ವಿಷಯಗಳನ್ನ ನಾವು ಹಿಡಿದುಕೊಂಡಿರುವಂತವ್ರು ನಾವಾಗಿರ್ಬೇಕು ಎಂಬುದಾಗಿ. Let's read Revelations. Pardon, uncle? Revelation 22:7. ಪ್ರಕಟಣೆ 22ನೇ ಅಧ್ಯಾಯ 27ನೇ ವಚನ. 7. ಸಾರಿ 7ನೇ ವಚನ. ಪ್ರಕಟಣೆ 22:7. ಈಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು. So it's very clearly mentioned that he should keep the words of the prophecy. ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿರುವಂತದ್ದೇನೆಂದ್ರೆ ಆ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ. Some people may have doubts prophecies, so they may despise, they may ignore the prophecies, the words of the prophecies. ಕೆಲವರಿಗೆ ಪ್ರವಾದನೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲದೆ ಇರುವಂತದ್ದು ಅಥವಾ ಅವರಿಗೆ ಅರ್ಥವಾಗದೇ ಇರುವಂತಹ ಸಮಯದಲ್ಲಿ ಅವರು ಆ ಪ್ರವಾದನೆಯನ್ನು ಅವರು ಬಿಟ್ಟು ಬಿಡುವಂತವ್ರು ಅವರಾಗಿರ್ತಾರೆ. But we should concentrate on the written words of prophecies which are going to happen. ಆದ್ರೆ ಈಗ ಆಗಲಿಕ್ಕಿರುವಂತ ಒಂದು ವಿಷಯದ ಕುರಿತು ನಾವು ಪ್ರವಾದನೆಯ ಮೂಲಕವಾಗಿಯೇ ನಾವು ತಿಳಿದುಕೊಳ್ಳುವಂತವ್ರು ನಾವಾಗಿರ್ಬೇಕು. In the book of Revelation we read that those who follow the words of this prophecy, they are blessed. ನಾವು ಪ್ರಕಟಣೆಯಲ್ಲಿ ನಾವು ನೋಡುತ್ತೇವೆ ಪ್ರವಾದನ ವಾಕ್ಯಗಳನ್ನೇ ಅನುಸರಿಸುವಂತವರು ಅವರು ಆಶೀರ್ವಾದ ಹೊಂದುವರು, ಧನ್ಯರು ಎಂಬುದಾಗಿ ನಾವು ಓದುತ್ತೇವೆ. So considering the coming of Lord Jesus Christ, we have to do at least 4 things. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಬರ್ಲಿಕ್ಕಿರುವಂತದ್ದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಅಟ್ಲೀಸ್ಟ್ 4 ಸಂಗತಿಗಳನ್ನಾದ್ರೂ ನಾವು ಮಾಡಬೇಕಾಗಿರುತ್ತದೆ. Number 1, love the Lord sincerely. ಮೊದಲನೇದಾಗಿ ನಾವು ನಮ್ಮ ಕರ್ತನನ್ನ ನಾವು ಯಥಾರ್ಥವಾಗಿ ನಾವು ಪ್ರೀತಿಸುವಂತವ್ರು ನಾವಾಗಿರ್ಬೇಕು. Our meekness should be shown or known to everyone. ನಮ್ಮಲ್ಲಿರುವಂತ ಒಂದು ಸೈರಣೆಯು ಅದು ಈ ಎಲ್ಲಾ ಮನುಷ್ಯರಿಗೂ ಅದು ಗೊತ್ತಾಗುವಂತದ್ದಾಗಿರ್ಬೇಕು. Hold fast our faith. ನಾವು ನಮ್ಮ ನಂಬಿಕೆಯಲ್ಲೇ ನಾವು ದೃಢವಾಗಿರುವಂತವ್ರು ನಾವಾಗಿರ್ಬೇಕು. And keep the words of the prophecy.
ಮತ್ತು ಪ್ರವಾದನ ವಾಕ್ಯಗಳನ್ನ ನಾವು ಅನುಸರಿಸುವಂತವ್ರು ನಾವಾಗಿರ್ಬೇಕು, ಕೈಕೊಂಡು ನಡೆಯುವಂತವ್ರು ನಾವಾಗಿರ್ಬೇಕು. Jesus Christ says, "Behold, I am coming soon, and I have the gifts to be given according to what you have done." ಆತನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ್ ಹೇಳುವುದೇನೆಂದ್ರೆ, ನಾನು ಬೇಗನೆ ಬರುತ್ತೇನೆ ಮತ್ತು ನೀವು ಈ ಲೋಕದಲ್ಲಿ ಮಾಡಿರುವಂತ ಕಾರ್ಯಗಳಿಗೆ ಅನುಗುಣವಾಗಿ ನಾನು ನಿಮಗೆ ಜಯಮಾಲೆಯನ್ನ ನಾನು ಕೊಡುವಂತವನು ನಾನಾಗಿರ್ತೇನೆ ಎಂಬುದಾಗಿ. Let us do the work of the Lord very sincerely and faithfully. ನಾವು ನಮ್ಮ ಕರ್ತನ ಕಾರ್ಯವನ್ನು ನಾವು ಬಹಳ ಯಥಾರ್ಥವಾಗಿಯೂ ನಂಬಿಗಸ್ತಿಕೆಯಿಂದಲೂ ನಾವು ಮಾಡುವಂತವ್ರು ನಾವಾಗಿರೋಣ. And let us await our Lord's coming and say, Amen, come Lord Jesus. ನಾವು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಬರೋಣವನ್ನೇ ನಾವು ನಿರೀಕ್ಷಿಸಿಕೊಂಡಿರುವಂತವ್ರು ನಾವಾಗಿದ್ದು, ನಾವು ಈ ರೀತಿಯಾಗಿ ಹೇಳುವಂತವ್ರು ನಾವಾಗಿರೋಣ, ಆಮೇನ್, ಬೇಗನೆ ಬಾ ಎಂಬುದಾಗಿ. So let us decide on which side we are going to be, whether it is towards anathema or maranatha. ಆದುದರಿಂದ ನಾವು ಈ ದಿನದಲ್ಲಿ ನಾವು ಯಾವ ಕಡೆಯಲ್ಲಿ ಇರುವಂತವ್ರು ನಾವಾಗಿದ್ದೇವೆ ಎಂಬುದಾಗಿ ನಾವು ನಿರ್ಧರಿಸಿಕೊಳ್ಳುವಂತವ್ರು ನಾವಾಗಿರ್ಬೇಕು. ಅಮಾದನ ಎಂಬುದಾಗಿ ಆ ಕಡೆಯಲ್ಲಿದ್ದೇವಾ ಅಥವಾ ಮಾರನಾಥ ಎಂಬುದರ ಕಡೆಯಲ್ಲಿ ನಾವಿದ್ದೇವಾ ಎಂಬುದಾಗಿ. We have seen 6 things concerning the effect of wrong things which will give us the curse. ನಾವು ಮಾಡಬಾರದಾಗಿರುವಂತ ಕಾರ್ಯಗಳ ಕುರಿತಾಗಿ 6 ಕಾರ್ಯಗಳ ಕುರಿತಾಗಿ ನಾವು ನೋಡಿದ್ದೇವೆ. ಆ ಕಾರ್ಯಗಳನ್ನ ಮಾಡುವುದಾದ್ರೆ ನಾವು ಶಾಪಗ್ರಸ್ತರಾಗುವಂತವ್ರು ನಾವು ಆಗಿರ್ತೇವೆ ಎಂಬುದಾಗಿ 6 ವಿಷಯಗಳನ್ನ ನಾವು ನೋಡಿದ್ದೇವೆ. So let us not be towards that side. ಆದುದರಿಂದ ನಾವು ಆ ಒಂದು ಕಡೆಯಲ್ಲಿ ಇರುವಂತವ್ರು ನಾವಾಗಿರುವುದು ಬೇಡ. Let us be waiting for the Lord's coming. ನಾವು ಕರ್ತನ ಬರೋಣವನ್ನೇ ಕಾಯುತ್ತಿರುವಂತವ್ರು ನಾವಾಗಿರೋಣ. In conclusion, let us love the Lord sincerely. Let us love the Lord sincerely, keep the word, and have the hope of his coming. Yes, Ayla. Uncle, pardon, uncle. Let us love the Lord sincerely. ನಾವು ನಮ್ಮ ಕರ್ತನನ್ನ ಯಥಾರ್ಥವಾಗಿ ಪ್ರೀತಿಸುವಂತವ್ರು ನಾವಾಗಿರೋಣ. Let us keep the word faithfully. ನಾವು ನಮಗೆ ಕೊಡಲ್ಪಟ್ಟಿರುವಂತ ವಾಕ್ಯವನ್ನ ನಂಬಿಗಸ್ತಿಕೆಯಿಂದ ಇಟ್ಟುಕೊಳ್ಳುವಂತವ್ರು ನಾವಾಗಿರೋಣ. Let us hope for the heavenly blessings. Hello. Let us hope for the heavenly blessings. ನಾವು ಆ ಒಂದು ಪರಲೋಕದ ಆಶೀರ್ವಾದಗಳಿಗೋಸ್ಕರವಾಗಿ ನಾವು ನಿರೀಕ್ಷಿಸಿಕೊಂಡಿರುವಂತವ್ರು ನಾವಾಗಿರೋಣ. And await for the appearing of the Lord Jesus Christ. ಮತ್ತು ನಾವು ನಮ್ಮ ಕರ್ತನ ಬರೋಣವನ್ನೇ ಎದುರು ನೋಡಿಕೊಂಡಿರುವಂತವ್ರು ನಾವಾಗಿರೋಣ. The world events show us that the coming of the Lord Jesus can happen at any time. ಈ ಲೋಕದಲ್ಲಿ ನಡೆಯುತ್ತಿರುವಂತ ಕಾರ್ಯಗಳನ್ನ ನಾವು ನೋಡುವಾಗ ನಮ್ಮ ಕರ್ತನ ಬರೋಣವು ಅದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅದು ಆಗಬಹುದಾಗಿರುತ್ತದೆ. So let us be prepared to meet the Lord in heaven. ಆದದರಿಂದ ನಾವು ನಮ್ಮ ಕರ್ತನನ್ನ ಪರಲೋಕದಲ್ಲಿ ಕಾಣುವುದಕ್ಕೆ ಸಿದ್ಧರಾಗಿರುವಂತವ್ರು ನಾವಾಗಿರೋಣ. We have that great hope that he will come and receive us unto him. ಆತನು ಈ ಲೋಕಕ್ಕೆ ಮತ್ತೊಂದಾವರ್ತಿ ಬಂದು ನಮ್ಮನ್ನು ಆತನ ಬಳಿಗೆ ಕರೆದೊಯ್ಯುವಂತ ದೇವರು ಆತನಾಗಿದ್ದಾನೆ ಎಂಬುವಂತ ಒಂದು ಶ್ರೇಷ್ಠವಾದಂತ ನಿರೀಕ್ಷೆಯು ನಮಗಿರುವಂತದ್ದಾಗಿದೆ. Let us await his coming, Maranatha. ನಾವು ಆತನ ಬರೋಣವನ್ನೇ ಕಾದುಕೊಂಡಿರುವಂತವ್ರು ನಾವಾಗಿರೋಣ. ಮಾರನಾಥ. May these words encourage us to live a life that is pleasing to God and awaiting for his coming.
ಈ ರೀತಿಯಾಗಿ ಈ ವಾಕ್ಯ ಭಾಗಗಳನ್ನ ಕೇಳಿರುವಂತ ನಾವು ಈ ವಾಕ್ಯ ಭಾಗಗಳು ಈ ಲೋಕದಲ್ಲಿ ನಾವು ಆತನ ಬರಣವನ್ನೇ ಕಾದುಕೊಂಡು ಯೋಗ್ಯವಾದಂತ ರೀತಿಯಲ್ಲಿ ನಾವು ನಡೆಯಲು ಅದು ನಮಗೆ ಉತ್ತೇಜನ ಪಡಿಸುವಂತದ್ದು ಅದಾಗಿರಲಿ. I thank the responsible persons for having given me this opportunity to share the word with you listening. ಈ ಒಂದು ಸಂಜೆಯ ವೇಳೆಯಲ್ಲಿ ಈ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ಸೇರಿ ಬಂದು ಈ ಒಂದು ವಾಕ್ಯ ಭಾಗವನ್ನು ಹಂಚಲಿಕ್ಕಾಗುವಂತೆ ನನಗೆ ಅವಕಾಶ ಮಾಡಿಕೊಟ್ಟಂತ ಸಭೆಯ ಹಿರಿಯರು ಮತ್ತು ಜವಾಬ್ದಾರಿ ಹೊಂದಿದಂತ ಎಲ್ಲರಿಗೂ ನಾನು ವಂದನೆಯನ್ನು ನಾನು ಸಲ್ಲಿಸುತ್ತೇನೆ.